ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಹಾರುಂಡಿ. ಸೈನಿಕ ಅಂದರೆ ಅದೊಂದು ಕೇವಲ ಉದ್ಯೋಗ ಅಲ್ಲ, ಅದೊಂದು ಪರಮ ಪವಿತ್ರವಾದಂಥ ಸೇವೆಯೇ ಸರಿ. ದೇಶಕ್ಕೋಸ್ಕರ ಪ್ರಾಣ ಕೊಡ್ತಕ್ಕಂಥ ಪ್ರತಿಯೊಬ್ಬ ಸೈನಿಕರು ಕೂಡ ಈ ದೇಶದ ಆಸ್ತಿ ಅನ್ನೋದನ್ನು ಮರೆಯುವಂತಿಲ್ಲ. ಅವರನ್ನು ಗೌರವಿಸೋದು ಕೂಡ ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಆದರೆ ಕೆಲವು ಸಲ ಶತ್ರು ಸೈನಿಕರ ಕೈಯಲ್ಲಿ ಸಿಕ್ಕಾಗ ದೇಶಕ್ಕೋಸ್ಕರ ತಮ್ಮ ಜೀವವನ್ನೇ ಮುಡುಪಾಗಿಡ್ತಕ್ಕಂಥ ಸೈನಿಕರ ಸಾವಿನ ಸುದ್ದಿಗಳು ಮಾತ್ರ ಆ ಕುಟುಂಬಗಳಿಗೆ ಅದೆಂಥ ಆಘಾತವನ್ನು ಉಂಟು ಮಾಡ್ತವೆ ಅನ್ನೋದನ್ನು ನಾವು ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥ ಸಿಪಾಯಿಗಳಿಗೆ ರಾಷ್ಟ್ರಪತಿ ಭವನದ ಅಶೋಕ ಸಭಾಂಗಣದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇಂತಹ ಭಾವುಕ ವೇದಿಕೆಯಲ್ಲಿ ಎಲ್ಲರ ಕಣ್ಣಾಲಿಗಳು ತೇವವಾಗುವಂಥ ಘಟನೆ ಕೂಡ ನಡೆಯಿತು. ಸದ್ಯ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಮಗನ ತ್ಯಾಗ, ತಂದೆ ತಾಯಿಯ ಅಪಾರ ಪ್ರೀತಿಗೆ ಎಲ್ಲರೂ ಕೂಡ ಕಣ್ಣೀರಾಗಿ ಹೋಗ್ತಾ ಇದ್ದಾರೆ. ಅತ್ಯಂತ ಭಾವುಕ ಕ್ಷಣಗಳಾದಂಥ ಈ ದೃಶ್ಯಗಳು ಸೈನಿಕರಂದರೆ ಕೇವಲ ಸೇವಕರಲ್ಲ, ನಮ್ಮೆಲ್ಲರ ಪ್ರಾಣ ಕಾಪಾಡೋ ಆಪತ್ ಬಾಂಧವರು ಅನ್ನೋದು ಈ ದೃಶ್ಯಗಳ ಮೂಲಕ ಸಾಬೀತಾಗ್ತಾ ಇರೋದು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ಕೇಂದ್ರ ಸಚಿವರು ಕೂಡ ಇದರಲ್ಲಿ ಅನೇಕ ಅಧಿಕಾರಿಗಳು ಕೂಡ ಆಸೀನರಾಗಿದ್ದರು. ತಾಯಿ ಕಣ್ಣೀರಿಡ್ತಾ ಇದ್ದರೆ ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲರೂ ಕೂಡ ಅರೆಕ್ಷಣ ಸೈಲೆಂಟ್ ಆಗಿ ಹೋಗಿಬಿಟ್ರು. ಮೊದಲಿಗೆ ರಾಷ್ಟ್ರಪತಿ ಮುರ್ಮು ಅವರು ಒಟ್ಟು 7 ಜನರಿಗೆ ಕೀರ್ತಿ ಚಕ್ರ, 15 ಜನರಿಗೆ ವೀರಚಕ್ರ ಮತ್ತು 29 ಜನರಿಗೆ ಶೌರ್ಯ ಚಕ್ರ ಪ್ರಶಸ್ತಿಗಳನ್ನು ನೀಡಿ ಗೌರವ ಸಮರ್ಪಣೆಯನ್ನು ಮಾಡಿದ್ರು. ಈ ವಿಭಾಗದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧವಾಗಿ ಹೋರಾಡಿ ವೀರ ಮರಣವನ್ನು ಹೊಂದಿದಂತಹ ಮಹಾರ್ ರೆಜಿಮೆಂಟ್ನ ಸಿಪಾಯಿ ಜಂಜಾಲ್ ಪ್ರವೀಣ್ ಪ್ರಭಾಕರ್ ಅವರಿಗೆ ದೇಶದ 2ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾಗಿರ್ತಕ್ಕಂಥ ಕೀರ್ತಿ ಚಕ್ರವನ್ನು ಮರಣೋತ್ತರವಾಗಿ ಪ್ರದಾನ ಮಾಡಲಾಯಿತು. ಮಗನ ಕೊನೆಯ ನೆನಪಿನ ಶೌರ್ಯ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ತಾಯಿ ಶಾಲು ಪ್ರಭಾಕರ್ ಜಂಜಾಲ್ ಮತ್ತು ಪತ್ನಿ ಶಂಬಾಲಾ ಅವರು ವೇದಿಕೆಯತ್ತ ಬಂದು ಆ ಕೀರ್ತಿ ಚಕ್ರವನ್ನು ಕೈಯಲ್ಲಿ ಹಿಡಿತಾ ಇದ್ದ ಹಾಗೆ ಮಗನ ಅಗಲಿಕೆಯ ದುಃಖವನ್ನು ತಾಯಿ ತಡೆಯಲಾಗದೆ ಕಣ್ಣೀರು ಹಾಕಿಬಿಟ್ರು. ಪ್ರಶಸ್ತಿ ನೀಡೋ ಮುನ್ನ ಸಿಪಾಯಿ ತ್ಯಾಗವನ್ನು ಒಮ್ಮೆ ಓದಿ ಹೇಳಲಾಗುತ್ತೆ. ಆ ಕ್ಷಣದಲ್ಲೇ ತಾಯಿಗೆ ದುಃಖವನ್ನು ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂಥ ತಾಯಿ ಶಾಲು ಪ್ರಭಾಕರ್ ಅವರು ಇಡೀ ಸಭಾಂಗಣವನ್ನೇ ಮೌನಕ್ಕೆ ಜಾರುವಂತೆ ಮಾಡಿಬಿಟ್ರು. ನೋಡಿ, ಈ ದೃಶ್ಯಗಳು ಎಂತಹ ಕಲ್ಲು ಮನಸ್ಸಿನವ್ರನ್ನೂ ಕೂಡ ಕರಗಿಸಿಬಿಡ್ತವೆ. ಶತ್ರು ಪಾಳ್ಯವನ್ನು ಅರೆಕ್ಷಣ ನುಗ್ಗಿ ಸರ್ವನಾಶ ಮಾಡಿಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ರೋಷ, ಕೋಪ ಉಕ್ಕದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕುಟುಂಬ ಮತ್ತು ಪತ್ನಿಯ ಕುಂಕುಮವನ್ನು ಅಳಿಸಿದಂಥ ಪಾಪ ಮಾತ್ರ ಯುದ್ಧವನ್ನೇ ಬಯಸ್ತಕ್ಕಂಥ ಶತ್ರು ರಾಷ್ಟ್ರಗಳಿಗೆ ತಟ್ಟದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಆ ತಾಯಿಯ ಕಣ್ಣೀರು ಮತ್ತು ಮಗನನ್ನು ಕಳೆದುಕೊಂಡಂಥ ದುಃಖವನ್ನು ಕಂಡಂಥ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಎಲ್ಲ ಕಟ್ಟುಪಾಡುಗಳು, ಪ್ರೋಟೋಕಾಲ್ಸ್ಗಳು, ಆ ಶಿಷ್ಟಾಚಾರಗಳನ್ನು ಕ್ಷಣಕಾಲ ಬದಿಗೆ ಸರಿಸಿಬಿಟ್ರು. ತಾವೇ ಸ್ವತಃ ಮುಂದೆ ಬಂದು ಆ ವೀರ ಮಾತೆಯನ್ನು ಅತ್ಯಂತ ಪ್ರೀತಿಯಿಂದ ಬಿಗಿದಪ್ಪಿಕೊಂಡ್ರು. ರಾಷ್ಟ್ರಪತಿ ಮುರ್ಮು ಅವರು ಆ ತಾಯಿಯನ್ನು ತನ್ನ ಹೆಗಲ ಮೇಲೆ ಸಮಾಧಾನ ಪಡಿಸುತ್ತಾ ಅವರ ಕಣ್ಣೀರನ್ನು ಹೊರಿಸಿ ಸಾಂತ್ವನ ಹೇಳ್ತಾ ಇದ್ದರು. ನೋಡಿ, ಇದು ಕೇವಲ ಪ್ರಶಸ್ತಿ ನೀಡೋ ಸಮಾರಂಭ ಆಗಿ ಉಳಿಲಿಲ್ಲ. ಇದು ಭಾರತ ಮಾತೆಯ ರಕ್ಷಣೆಗೋಸ್ಕರ ಮಗನನ್ನು ತ್ಯಾಗ ಮಾಡಿದಂಥ ತಾಯಿಗೆ ಇಡೀ ದೇಶವೇ ಕೃತಜ್ಞತೆ ಸಲ್ಲಿಸಿದಂಥ ಅತ್ಯುನ್ನತ ಅದ್ಭುತ ಕ್ಷಣಗಳಾಗಿ ಮಾರ್ಪಡ್ತು. ಇದು ಕೇವಲ ರಕ್ಷಣಾ ಪುರಸ್ಕಾರ ಸಮಾರಂಭದ ಭಾಗವಾಗಿರಲಿಲ್ಲ. ಬದಲಾಗಿ ಭಾರತ ಮಾತೆಯನ್ನು ರಕ್ಷಣೆ ಮಾಡಲಿಕ್ಕೆ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿದಂಥ ತಾಯಿಗೆ ಇಡೀ ರಾಷ್ಟ್ರದ ಪರವಾಗಿ ಸಲ್ಲಿಸಿದಂಥ ಕೃತಜ್ಞತೆ ಮತ್ತು ಸಹಾನುಭೂತಿಯ ಕ್ಷಣ ಅನ್ನೋದನ್ನು ನಾವೆಲ್ಲರೂ ಕೂಡ ಮರೆಯೋ ಹಾಗಿಲ್ಲ. ಜೊತೆಗೆ ನಾನು ಇದನ್ನು ಹೇಳಲೇಬೇಕು, ಜಂಜಾಲ್ ಪ್ರವೀಣ್ ಪ್ರಭಾಕರ್ ಈತನ ವೀರ ಮರಣ ಹೇಗಿತ್ತು ಅನ್ನೋದನ್ನ ಒಂದು ಸ್ವಲ್ಪ ಡೀಟೇಲ್ಡಾಗಿ ಹೇಳ್ಬಿಡ್ತೀನಿ. ನೋಡಿ, ಜುಲೈ 6, 2024 ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ನಲ್ಲಿ ನಡೆದಂಥ ಭೀಕರ ಆ್ಯಂಟಿ ಟೆರರ್ ಆಪರೇಷನ್ ಅದು. ಈ ಸಿಪಾಯಿ ಮುಖಾಮುಖಿ ಹೋರಾಟದಲ್ಲಿ 2 ಉಗ್ರರನ್ನು ಸದೆ ಬಡಿದು ದೇಶಕ್ಕೋಸ್ಕರ ವೀರಮರಣವನ್ನು ಅಪ್ತಾರೆ. ಕುಲ್ಗಾಮ್ನ ಪ್ರಿಜಲ್ ಚಿನ್ನಿಗಾಮ್ ಮತ್ತು ಮೋದರ್ಗಾಮ್ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ 2 ಪ್ರತ್ಯೇಕ ಎನ್ಕೌಂಟರ್ಗಳು ನಡೀತವೆ. 2 ದಿನಗಳ ತೀವ್ರ ಜಂಟಿ ಕಾರ್ಯಾಚರಣೆ ಅದು. ಒಟ್ಟು 6 ಜನ ಭಯೋತ್ಪಾದಕರನ್ನು ಹೊಡೆದು ಹಾಕಿದ್ದು. ಜೊತೆಗೆ 2024ರ ಈ ಕಾರ್ಯಾಚರಣೆಯಲ್ಲಿ ದಟ್ಟವಾದಂಥ ಕಾಡು ಮತ್ತು ಆ ಕತ್ತಲೆಯಲ್ಲಿ ಅಡಗಿರ್ತಕ್ಕಂಥ ಆ ಒಂದು ದೇಶದ್ರೋಹಿಗಳನ್ನು ಪತ್ತೆ ಹಚ್ಚಲಿಕ್ಕೆ, ಉಗ್ರರನ್ನು ಪತ್ತೆ ಹಚ್ಚಲಿಕ್ಕೆ ಭದ್ರತಾ ಪಡೆಗಳು ಡ್ರೋನ್ ಸರ್ವೇಕ್ಷಣಾ ತಂತ್ರಜ್ಞಾನವನ್ನು, ಡ್ರೋನ್ ಸರ್ವೈಲೆನ್ಸ್ನ ಯಶಸ್ವಿಯಾಗಿ ಬಳಸಿಕೊಂಡು ಅಟ್ಯಾಕ್ ಕೂಡ ಮಾಡ್ತಾರೆ. ನೋಡಿ, ಆ ಕಣಿವೆಯಲ್ಲಿ ಅಡಗಿರ್ತಕ್ಕಂಥ ಉಗ್ರರ ಚಲನವಲನದ ಬಗ್ಗೆ ಭದ್ರತಾ ಪಡೆಗಳಿಗೆ ಆರಂಭದಲ್ಲಿ ನಿಖರವಾದಂಥ ಖಚಿತ ಮಾಹಿತಿ ಲಭ್ಯವಾಗುತ್ತೆ.
ತಾಂತ್ರಿಕವಾದಂಥ ಇಂಟೆಲಿಜೆನ್ಸ್ ಇನ್ಪುಟ್ ಲಭ್ಯವಾಗುತ್ತೆ. ಅದರ ಮಾಹಿತಿ ಸಿಗ್ತಾ ಇದ್ದಾಗೆ ಜಂಟಿ ಪಡೆಗಳು ತಡರಾತ್ರಿ ಇಡೀ ಹಳ್ಳಿ ಮತ್ತು ಶಂಕಿತ ಮನೆಗಳನ್ನು ಸುತ್ತುವರೆದು ಘೇರಾವ್ ಹಾಕ್ತವೆ. ಗ್ರಾಮಸ್ಥರಿಗೂ ಕೂಡ ಯಾವುದೇ ಅಪಾಯವಾಗದಂತೆ ತಡಿಲಿಕ್ಕೆ ಹೊರ ಹೋಗ್ತಕ್ಕಂಥ ಎಲ್ಲ ದಾರಿಗಳನ್ನು ಕೂಡ ಬಂದ್ ಮಾಡ್ತಾರೆ. ಅದೇ ಭದ್ರತಾ ಪಡೆಗಳು ಶಂಕಿತ ಮನೆಗಳನ್ನು ಹತ್ತಿರದಿಂದ ತಲುಪುವಂತಿದ್ದಂತೆ ಒಳಗೆ ಅಡಗಿದ್ದಂಥ ಉಗ್ರರು ಸ್ವಯಂಚಾಲಿತ ಶಸ್ತ್ರಾಸ್ತ್ರಗಳಿಂದ ಭದ್ರತಾ ಪಡೆಗಳ ಮೇಲೆ ಮನಬಂದಂತೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಕ್ಷಣದಲ್ಲೇ ಈ ಪ್ರವೀಣ್ ಜಂಜಾಲ್ ಪ್ರಭಾಕರ್ ಅವರು ಕೂಡ ಅಲ್ಲಿ ಇದ್ದರು. ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಪ್ರವೀಣ್ ಜಂಜಾಲ್ ಮತ್ತು ಇತರ ಯೋಧರು ತಕ್ಕ ಪ್ರತ್ಯುತ್ತರವನ್ನು ಕೊಡಲಿಕ್ಕೂ ಕೂಡ ಶುರು ಮಾಡ್ಕೊಳ್ತಾರೆ. ಆ ಉಗ್ರರು ಅಡಗಿದ್ದಂಥ ಮನೆಗಳನ್ನೇ ಬಂಕರ್ಗಳನ್ನಾಗಿ ಮಾಡಿಕೊಂಡಿದ್ದರಿಂದ ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಆ ಜುಲೈನ ನಡೆದಂಥ ಈ ಕಾರ್ಯಾಚರಣೆಯಲ್ಲಿ ಸಿಪಾಯಿ ಪ್ರವೀಣ್ ಪ್ರಭಾಕರ್ ಹಾಗೂ ಡಿಸೆಂಬರ್ನಲ್ಲಿ ಲ್ಯಾನ್ಸ್ ನಾಯಕ್ ಮೀನಾಕ್ಷಿ ಸುಂದರಂ ಅವರು ಪ್ರಾಣದ ಹಂಗನ್ನು ತೊರೆದು ಆ ಹಡಗು ತಾಣಕ್ಕೆ ನುಗ್ಗಿ ಮುಖಾಮುಖಿ ಹೋರಾಟವನ್ನು ನಡೆಸ್ತಾರೆ. ನೋಡಿ, ಇವತ್ತು ಇಂಥ ಸಾಧಕನಿಗೆ ಕೀರ್ತಿ ಚಕ್ರ ಪ್ರಶಸ್ತಿ ಸಲ್ತಾ ಇದೆ. ಆದರೆ ಇದು ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಮಾತ್ರ ವಿಷಾದನೀಯ. ನೋಡಿ, ಇದೇ ವೇದಿಕೆಯಲ್ಲಿ ಲೆಫ್ಟಿನೆಂಟ್ ಶಶಾಂಕ್ ತಿವಾರಿ ಅವರು ಸೇನಾ ಸೇವಾದಳ ಮತ್ತು ಸಿಕ್ಕಿಂ ಸ್ಕೌಟ್ಸ್ ಧೈರ್ಯಶಾಲಿ ಅಧಿಕಾರಿಯಾಗಿದ್ದರು. ಉತ್ತರ ಸಿಕ್ಕಿಂನಲ್ಲಿ ಉಕ್ಕ ಹರಿತಾ ಇದ್ದಂಥ ನದಿಗೆ ಸೇನಾ ವಾಹನ ಬಿದ್ದಂಥ ಸಂದರ್ಭದಲ್ಲಿ ಅಗ್ನಿವೀರ್ ಸ್ಟಿಫನ್ ಸುಬ್ಬಾ ಅವರ ಜೀವವನ್ನು ಉಳಿಸಿ ವೀರಮರಣವನ್ನು ಅಪ್ಪಿದ್ರು. ಶಶಾಂಕ್ ಅವರ ತಂದೆ ಜಂಗ್ ಬಹದ್ದೂರ್ ತಿವಾರಿ ಮತ್ತು ತಾಯಿ ನೀತಾ ತಿವಾರಿ ಅವರು ಈ ಅತ್ಯುನ್ನತ ಗೌರವವನ್ನು ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಆ ಮಗನ ಅದಮ್ಯ ಸಾಹಸವನ್ನು ಓದ್ತಾ ಇದ್ದಾಗ ಎಲ್ಲವನ್ನೂ ಕೂಡ ನೆನಪಿಸ್ಕೊಂಡು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಬಿಟ್ರು. ಇದು ಮತ್ತೊಂದು ಘಟನೆ. ನೋಡಿ, ಇವರು ಮಾಡಿದಂಥ ತ್ಯಾಗ ಮತ್ತು ವೀರಮರಣ ಇದೆಯಲ್ಲ, ಬಹಳ ಅಚ್ಚರಿ ಮತ್ತು ಕುತೂಹಲ. ನೋಡಿ, ಭಾರತೀಯ ಸೇನೆಯ ಒಬ್ಬ ಯುವ ಧೀರ ಮತ್ತು ಅಪ್ರತಿಮ ದೇಶಭಕ್ತ ಅಧಿಕಾರಿ ಇವರು. ತಮ್ಮ ಸಹೋದ್ಯೋಗಿ ಸೈನಿಕನ ಜೀವ ಉಳಿಸ್ಲಿಕ್ಕೆ ಹೋಗಿ ಸ್ವಂತ ಪ್ರಾಣವನ್ನೇ ಪಣಕ್ಕಿಟ್ಟು ವೀರಮರಣ ಹೊಂದಿದಂಥ ಸಾಹಸಿ. ನೋಡಿ, ಸೇನೆಗೆ ಸೇರಿ ಕೇವಲ 6 ತಿಂಗಳಿದ್ದಾಗಲೇ ಶಶಾಂಕ್ ಅವರು ಸಿಕ್ಕಿಂನ ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ ಗಡಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೆ. ಮೇ 22, 2025 ಉತ್ತರ ಸಿಕ್ಕಿಂನ ಜೂ ಜಂಕ್ಷನ್ ಬಳಿ ಲೆಫ್ಟಿನೆಂಟ್ ಶಶಾಂಕ್ ತಿವಾರಿ ಅವರು ತಮ್ಮ ಟೀಮ್ನೊಂದಿಗೆ ರೂಟ್ ಓಪನಿಂಗ್ ಪೆಟ್ರೋಲಿಂಗ್ ಮಾಡ್ತಾರೆ. ಅದರ ಟೀಮ್ನ ಲೀಡರ್ಶಿಪ್ನ ವಹಿಸ್ಕೊಂಡಿರ್ತಾರೆ. ಹೋಗಬೇಕಾದ್ರೆ ತಾತ್ಕಾಲಿಕ ಮರದ ಸೇತುವೆಯನ್ನು ದಾಟಬೇಕಾದ್ರೆ ಅವರ ನೇತೃತ್ವದ ತಂಡದಲ್ಲಿದ್ದಂಥ ಅಗ್ನಿವೀರ್ ಯೋಧ ಸ್ಟಿಫನ್ ಸಬ್ಬಾ ಅವರು ಆಕಸ್ಮಿಕವಾಗಿ ಕಾಲ್ಜಾರಿ ವೇಗವಾಗಿ ಹರಿತಾ ಇದ್ದಂಥ ಹಿಮ ನದಿಯ ಅತ್ಯಂತ ತಣ್ಣನೆಯ ಕೋಲ್ಡ್ ವಾಟರ್ಗೆ ಬಿದ್ದು ಬಿಡ್ತಾರೆ. ತಮ್ಮ ಸಹೋದ್ಯೋಗಿ ಕೊಚ್ಚಿ ಹೋಗ್ತಾ ಇರೋದನ್ನು ಕಣ್ಣಾರೆ ಕಂಡಂಥ 23 ವರ್ಷದ ಯುವ ಅಧಿಕಾರಿ ಶಶಾಂಕ್ ಅವರು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಆ ಮೈ ಹೆಪ್ಪುಗಟ್ಟಿಸುವ ಐಸ್ ನೀರಿಗೆ ಜಿಗಿತಾರೆ. ಮತ್ತೊಬ್ಬ ನಾಯಕ ಯೋಧನ ಸಹಾಯದೊಂದಿಗೆ ಅಗ್ನಿವೀರ್ ಸೈನಿಕನನ್ನು ತಳ್ಳಿ ಸುರಕ್ಷಿತವಾಗಿ ದಂಡೆಗೆ ತಲುಪಿಸುವಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ತಮ್ಮ ಸಹೋದ್ಯೋಗಿ ಕೊಚ್ಚಿ ಹೋಗ್ತಾ ಇರೋದನ್ನು ಕಂಡಂಥ 23 ವರ್ಷದ ಯುವ ಅಧಿಕಾರಿ ಶಶಾಂಕ್ ಒಂದು ಕ್ಷಣ ಯೋಚನೆ ಮಾಡದೆ ಆ ಮೈ ಹೆಪ್ಪುಗಟ್ಟಿಸೋ ಐಸ್ ನೀರಿಗೆ ಜಿಗಿದುಬಿಟ್ರು. ಮತ್ತೊಬ್ಬ ಯೋಧನ ಸಹಾಯದೊಂದಿಗೆ ಆ ಸೈನಿಕನನ್ನು ಕೂಡ ತಳ್ಳಿ ಸುರಕ್ಷಿತವಾಗಿ ಆತನ ಪ್ರಾಣವನ್ನು ಕೂಡ ಉಳಿಸ್ಬಿಟ್ರಲ್ಲ, ಇದು ತ್ಯಾಗ ಅಂದರೆ. ನೋಡಿ, ತನ್ನ ಜೀವಕ್ಕಿಂತ ದೇಶದ ರಕ್ಷಣೆ ಮತ್ತು ಸಹೋದ್ಯೋಗಿಗಳ ಸುರಕ್ಷತೆ ಮುಖ್ಯ ಅನ್ನೋದನ್ನು ಯೋಚನೆ ಮಾಡೋದೇ ನಮ್ಮ ಸೈನಿಕರು. ಆ ರೀತಿಯಾಗಿ ಬದುಕುವವರೇ ನಿಜವಾದಂಥ ಸೈನಿಕರು. ನಿಸ್ವಾರ್ಥ ಸೇವೆ, ಅತ್ಯುನ್ನತ ತ್ಯಾಗಕ್ಕೆ ಜ್ವಲಂತ ಉದಾಹರಣೆಯಾಗಿ ನಿಲ್ತಕ್ಕಂಥ ಸೈನಿಕರ ಸಾಲಿನಲ್ಲಿ ಇವರೆಲ್ಲರೂ ಕೂಡ ಸೇರ್ತಾರೆ. ಎಲ್ಲರೂ ಸಾಯ್ತಾರೆ, ಆದರೆ ದೇಶಕ್ಕೋಸ್ಕರ ಮತ್ತು ಸತ್ಕರ್ಮಕ್ಕೋಸ್ಕರ ಸಾಯುವವರು ಇತಿಹಾಸದಲ್ಲಿ ಅಮರರಾಗ್ತಾರೆ. ಅವರೇ ಈ ನಮ್ಮ ಸಿಪಾಯಿಗಳು ಅಂತ ಹೇಳ್ತಾ ಈ ಒಂದು ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ಅತ್ಯಂತ ಭಾವುಕವಾದಂಥ ಒಂದು ಸ್ಟೋರಿಗಳು. ಇವರೆಲ್ಲರೂ ಕೂಡ ರಿಯಲ್ ಹೀರೋಸ್ಗಳು. ಆದರೆ ಇವ್ರಿಗೆಲ್ರಿಗೂ ಕೂಡ ಪ್ರಶಸ್ತಿ ಪ್ರದಾನ ಮಾಡೋ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು, ಅನಾಥವಾದಂಥ ಕುಟುಂಬ, ಆ ಬಿಕ್ಕಿ ಬಿಕ್ಕಿ ಅಳೋ ಕ್ಷಣಗಳಿದಾವಲ್ಲ, ಅವೆಲ್ಲವೂ ಕೂಡ ನಮ್ಮ ಇನ್ನೊಂದಿಷ್ಟು ಸೈನಿಕರನ್ನೂ ಕೂಡ ಬಡಿದೆಬ್ಬಿಸ್ತವೆ. ಮತ್ತು ನಮ್ಮ ರಕ್ಷಣಾ ವ್ಯವಸ್ಥೆ ಶತ್ರು ರಾಷ್ಟ್ರಗಳನ್ನು ಯಾವ ಮಟ್ಟಿಗೆ ಸೆದೆಬಡಿಬೇಕು ಅನ್ನೋದಕ್ಕೆ ಪ್ರೇರೇಪಿಸ್ತವೂ ಕೂಡ. ಆ ರೀತಿಯಾಗಿ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಕೂಡ ಆಲೋಚನೆ ಮಾಡಲಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.